ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2 ತಿಂಗಳ ಹಣ ಪಾವತಿಸದೆ ರಾಜ್ಯ ಸರ್ಕಾರ ವಿಳಂಬ ಮಾಡಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ರಾಜ್ಯದ 1,26,00,000 ಕುಟುಂಬಗಳ ಮನೆಯ ಯಜಮಾನಿಗೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನು ನೇರ ನಗದು ವರ್ಗಾವಣೆ ಮಾಡಿಲ್ಲ. ಈ ವಿಷಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪ್ರತಿಪಕ್ಷ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದ್ದು, ಗೃಹಲಕ್ಷ್ಮಿ ಹಣ ವರ್ಗಾವಣೆಯಾಗುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ಯಾವ ತಾಯಂದಿರಿಗೆ ಮೋಸ ಮಾಡಿದರೆ ಆ ಜನಗಳ ಪರವಾಗಿ ಇವತ್ತು ನಾವು ವಾಕೌಟ್, ನಮ್ಮ ಸ್ವಂತದ್ದೇನಿಲ್ಲ ಇದರಲ್ಲಿ, ಆ ಜನಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಬಿಸಿ ಮುಖದಿಂದ ವಾಕೌಟ್ ಮಾಡಿ ಸರ್ಕಾರಕ್ಕೆ ಬಿಸಿ ಫೆಬ್ರವರಿ ಮತ್ತು ಮಾರ್ಚ್. ಶಾಸಕ ಮಹೇಶ್ ತೆಂಗಿನಕಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅವಧಿಯಲ್ಲಿ ಹಣ ಫಲಾನುಭವಿಗಳ ಖಾತೆಗೆ ಮಂಜೂರಾಗದಿರುವ ಬಗ್ಗೆ ವಿವಿಧ ಜಿಲ್ಲೆಗಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಂದ ಮಾಹಿತಿ ಪಡೆದಿರುವುದಾಗಿ ತಿಳಿಸಿದರು. ನಾನು ನಿಮಗೆ ಪ್ರೂಫ್ ಕೊಡ್ತೀನಿ. 2-3 ಜಿಲ್ಲೆದು ಮೊದಲು ಕೊಟ್ಟಿರ್ತಕ್ಕಂಥ ಉತ್ತರ ಏನಿತ್ತು, ತದನಂತರ ಬಂದಿರತಕ್ಕಂಥ ಉತ್ತರ ಅವರು ಸ್ಪಷ್ಟವಾಗಿ ಕೊಟ್ಟರು. 2025 ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನ ನಾವು ಹಾಕಿಲ್ಲ ಅಂತಕ್ಕಂಥದನ್ನ ಉಪನಿರ್ದೇಶಕರುಗಳು ಕೊಟ್ಟಿರ್ತಕ್ಕಂಥ ಸಂಗತಿ 2 ಕಾಪಿನೂ ನನ್ನ ಕಡೆ ಇದಾವೆ. ಮೊದಲು ಕೊಟ್ಟಿರ್ತಕ್ಕಂಥ ಕಾಪಿ, 2ನೇ ಸಲ ಕೊಟ್ಟಿರ್ತಕ್ಕಂಥ ಕಾಪಿನೂ ಕೂಡ ಬಹಳ ಸ್ಪಷ್ಟವಾಗಿದೆ.